ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಕಾಫಿ ತಗೋ. ನೀವ್ಯಾರು ನನಗೆ ಕಾಫಿ ತಂದ್ಕೊಡೋದಕ್ಕೆ? ನಾನು ಕೇಳಿದೆ ನನಗೆ ಕಾಫಿ ಬೇಕು ಅಂತ. ನೀವು ನನಗೆ ಸೇವೆ ಮಾಡೋ ಅಗತ್ಯ ಇಲ್ಲ. ಮಗನ ಕಾಫಿ ತಂದ್ಕೊಡೋದು ಸೇವೆ ಅಲ್ಲ, ಪ್ರೀತಿ. ಆ ಪ್ರೀತಿನೂ ನನಗೆ ಬೇಕಾಗಿಲ್ಲ. ನನ್ನ ಪಾಲ್ಗೆ ನೀವು ತೋರಿಸೋ ಪ್ರೀತಿ ವಿಷ ಇದ್ದ ಹಾಗೆ, ಪ್ರತಿ ಕ್ಷಣ ಕೊಲ್ತಿರುತ್ತೆ. ತಾಯಿ ಪ್ರೀತಿ ಮಗನ ಪಾಲ್ಗೆ ಯಾವತ್ತೂ ವಿಷ ಆಗಲ್ಲ ಅಭಿ. ಪದೇ ಪದೇ ತಾಯಿ ಮಗ ಅಂತ ಯಾಕೆ ಹೇಳ್ತಿದ್ದೀರಾ? ನೀವು ನನಗೆ ತಾಯಿನೂ ಅಲ್ಲ, ನಾನು ನಿಮಗೆ ಮಗನೂ ಅಲ್ಲ. ನಮ್ಮ ಅಣ್ಣ ನಿಮ್ಮನ್ನ ಅಮ್ಮ ಅಂತ ಕರಿತಿದ್ದಾನಲ್ಲ, ಅವನನ್ನೇ ಮಗ ಅನ್ಕೊಳ್ಳಿ, ಅಷ್ಟು ಸಾಕು. ನಿಮ್ಮ ನಾಟಕಗಳನ್ನ ನಂಬೋದು ಅವನೇ ತಾನೇ. ಮನೇಲಿ ಭಾಗ ಕೇಳಿದ ತಕ್ಷಣ ಪ್ರೀತಿ ಉಕ್ಕಿ ಹರಿತಾ ಇದೆ. ಹೊರಟೋಗಿ ಇಲ್ಲಿಂದ. ಯಾಕಬ್ಬಿ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನಗೆ ಕಾಫಿ ತರಬೇಕು ಅಂದ್ಕೊಂಡಾಗ ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಯೋಚನೆಗಳು ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ನನ್ನನ್ನು ಇಷ್ಟೊಂದು ದ್ವೇಷ ಮಾಡೋದಕ್ಕೆ ಕಾರಣನಾದರೂ ಏನು ಅಭಿ? ನಿಮ್ಮ ತಾಯಿ ಸ್ಥಾನದಲ್ಲಿ ನೀನು ನನ್ನನ್ನು ನೋಡೋಕ್ಕಾಗದೇ ಇರ್ಬೋದು, ನಿಜ. ನಿನಗೆ ನನ್ನ ತಾಯಿ ಅನ್ನಿಸ್ತಾ ಇರ್ಬೋದು, ಆದರೆ ನೀನು ಯಾವತ್ತಿದ್ರೂ ನನ್ನ ಮಗನೇ ಅಭಿ. ನೀವು ಈ ಮನೆಗೆ ಬಂದಿರೋದು ನನ್ನ ತಂದೆ ಅನ್ಸ್ಕೊಂಡವ್ರಿಗೆ ಹೆಂಡತಿಯಾಗಷ್ಟೇ, ನನ್ನ ತಾಯಿಯಾಗಲ್ಲ. ನೀವು ಬಂದ ಮೇಲೆ ನನಗೆ ತಾಯಿ ಪ್ರೀತಿ ಸಿಗುತ್ತೆ ಅನ್ನೋದು ನಿಮ್ಮ ಗಂಡನ ಭ್ರಮೆ ಅಷ್ಟೇ. ನೀವು ಈ ಮನೆಗೆ ಬಂದಾಗಿಂದ ನಾನು ಕಳ್ಕೊಂಡ್ರೆ ಅದೇ ಹೆಚ್ಚು. ಮೊದಲು ನಾವು ಈ ಮನೇಲಿ ಹೇಗಿದ್ವಿ, ಎಷ್ಟು ಸಂತೋಷವಾಗಿದ್ವಿ. ಆದರೆ ನೀವು ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನೀವು ಬಂದು ಅಪ್ಪ ಅನ್ಸ್ಕೊಂಡಿರೋನ್ನ ಪೂರ್ತಿಯಾಗಿ ದೂರ ಮಾಡಿದ್ರಿ. ಜೀವಕ್ಕೆ ಜೀವ ಆಗಿದ್ದ ನಮ್ಮ ಅಣ್ಣ ನನ್ನನ್ನ ತಾತ್ಸಾರ ಮಾಡೋ ಹಾಗೆ ಮಾಡಿದ್ರಿ. ಈ ಮನೇಲಿ ಎಲ್ಲರ ದೃಷ್ಟಿಲೂ ನಾನು ಕೆಟ್ಟವನು ಅನ್ಸ್ಕೊಳ್ಳೋ ಹಾಗಾಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ನಿಮ್ಮನ್ನ ತಾಯಿ ಅಂತ ಒಪ್ಕೋಬೇಕಾ? ಕುಡಿತಿರೋದು ವಿಷ ಅಂತ ಗೊತ್ತಿದ್ರು ಅದನ್ನ ಅಮೃತ ಅನ್ಕೊಂಡು ನಿಮ್ಮನ್ನ ಅಮ್ಮ ಅಂತ ಒಪ್ಕೋಬೇಕಾ? ತಾಯಿಯಾದವಳು ಮಕ್ಳಿಗೋಸ್ಕರ ತ್ಯಾಗ ಮಾಡ್ತಾಳೆ ಹೊರತು ಮಕ್ಳು ನೆಮ್ಮದಿ ಕಿತ್ಕೊಳ್ಳಲ್ಲ. ಅಂದರೆ ನನ್ನಿಂದ ನಿನ್ನ ನೆಮ್ಮದಿ ಹಾಳಾಗ್ತಾ ಇದೆಯಾ ಅಭಿ? ಇನ್ನೂ ಕೇಳ್ತಿದ್ದೀರಲ್ಲ, ಈಗ ಆಗ್ತಿರೋದು ಅದೇ ತಾನೇ. ತಂದೆ ಮಕ್ಕಳನ್ನ, ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದವ್ರು ನೀವು. ನಿಮ್ಮಿಂದ ಇದ್ಬಿಟ್ಟು ಬೇರೆ ಇನ್ನೇನಾಗುತ್ತೆ? ಒಂದಲ್ಲ ಒಂದಿನ ನೀವು ನನ್ನನ್ನ ಈ ಮನೆಯಿಂದ ಓಡಿಸ್ತೀರಾ. ಅದ್ರ ಬದಲು ನಾನೇ ಮನೆ ಭಾಗ ತಗೊಂಡು ಆಚೆ ಹೋಗೋದು ಒಳ್ಳೇದಲ್ವಾ? ಬೇಡ ಅಭಿ, ಈ ರೀತಿ ಎಲ್ಲ ಮಾತಾಡಬೇಡ. ನನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ನಿನ್ಗೆ ಅನ್ಸೋದಾದ್ರೆ ಹೇಳು. ನಾನು ಏನು ಮಾಡಿದ್ರೆ ನೀನು ನೆಮ್ಮದಿಯಾಗಿರ್ತೀಯ ಅಂತ. ನೀವೆಲ್ಲರೂ ಮೊದಲಿನ ಥರ ಸಂತೋಷವಾಗಿರ್ತೀರಾ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ಹೌದಾ? ನಾವೆಲ್ಲರೂ ಸಂತೋಷವಾಗಿರ್ತೀವಿ ಅಂದ್ರೆ ನೀವೇನು ಬೇಕಾದರೂ ಮಾಡ್ತೀರಾ? ನಿನ್ನ ಸಂತೋಷಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ನೀನು ಏನು ಹೇಳಿದ್ರು ಮಾಡ್ತೀನಿ. ಹಾಗಿದ್ರೆ ನೀವೀ ಮನೆ ಬಿಟ್ಟು ಹೊರಟೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.